ಅತ್ಯಾಚಾರ ಆರೋಪಿಗೆ ಅದ್ದೂರಿ ಸ್ವಾಗತ. ಜೈಲಿಂದ ಬಿಡುಗಡೆಯಾಗಿದ್ದಕ್ಕೆ ಹಾರ ಹಾಕಿ ಮೆರವಣಿಗೆ. ಅತ್ಯಾಚಾರ ಆರೋಪಿಗೆ ಅದ್ದೂರಿಯಾದ ಸ್ವಾಗತ. ಜೈಲಿಂದ ಬಿಡುಗಡೆಯಾಗಿದ್ದಕ್ಕೆ ಹಾರ ಹಾಕಿ ಮೆರವಣಿಗೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದಿರುವಂತಹ ಘಟನೆ. ಹಿಂದೂ ಯುವ ವಾಹಿನಿಯ ಸುಶೀಲ್ ಪ್ರಜಾಪತಿಗೆ ಸ್ವಾಗತ. LLB ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ. ಸುಶೀಲ್ ಪ್ರಕರಣ ಸಂಬಂಧ ಸುಮಾರು 9 ತಿಂಗಳು ಜೈಲುವಾಸ. ನಿನ್ನೆ ಬಿಡುಗಡೆಯಾದ ಆರೋಪಿಗೆ ಅದ್ದೂರಿ ಸ್ವಾಗತ. ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅತ್ಯಾಚಾರ ಆರೋಪಿಗೆ ಅದ್ದೂರಿ ಸ್ವಾಗತ. ಏನಾಗುತ್ತೆ ತಪ್ಪು ಮಾಡಿದ್ರೆ ಅಬ್ಬಬ್ಬ ಅಂದರೆ ಅತ್ಯಾಚಾರ ಮಾಡಿದಾಗ ಏನಾಗುತ್ತೆ? ಶಿಕ್ಷೆ ಆಗುತ್ತೆ. ಜೈಲಲ್ಲಿ 1 ವರ್ಷ ಒಳಗಡೆ ಇರ್ತೀವ, 2 ವರ್ಷ ಒಳಗಡೆ ಇರ್ತೀವ, ಆಮೇಲೆ ಹೊರಗಡೆ ಬಂದು ಆರಾಮಾಗಿ ಓಡಾಡ್ತೀವಿ ಅನ್ನುವಂಥ ಮೈಂಡ್ಸೆಟ್ಟು ತುಂಬ ಜನರಲ್ಲಿ ಇರುವಂಥದ್ದು. ಕಾನೂನಿನ ಬಗ್ಗೆ ಮಾತನಾಡಲ್ಲ, ಕಾನೂನು ಶಿಕ್ಷೆ ಕೊಡುತ್ತೆ, ಬಟ್ ಅದನ್ನು ಯಾವ ರೀತಿಯಾಗಿ ಮನಸ್ಥಿತಿಗಳು ಹೇಗಿದ್ದಾವೆ ನೋಡಿ. ಏನು ಯಾವುದಾದ್ರೂ ಸಾಧನೆ ಮಾಡಿದಾರಾ? ಮೌಂಟ್ ಎವರೆಸ್ಟನ್ನು ಹತ್ತಿ ಇಳಿದು ಬಂದಿದ್ದಾರಾ ಇವರು? ಅಥವಾ ಇನ್ನಿತರ ಏನಾದರೂ ದಾಖಲೆಯನ್ನು ಮಾಡಿದಾರಾ? ಏನು ಮಾಡಿದ್ದಾರೆ? ಈ ರೀತಿಯಾಗಿ ಸ್ವಾಗತ ಮಾಡಿ ಮೆರವಣಿಗೆ ಮಾಡಿ ಕರೆದುಕೊಂಡು ಹೋಗೋದಕ್ಕೆ ನಾಚಿಕೆ ಆಗಬೇಕು. ಒಂದು ಅತ್ಯಾಚಾರ ಕೇಸಲ್ಲಿ ಒಳಗಡೆ ಹೋಗಿರುವಂಥದ್ದು. ಸೊ ಈ ರೀತಿಯಾಗಿ ಮನಸ್ಥಿತಿಗಳು ವಿಕೃತಿಗಳಿರುವಂಥದ್ದು. ಜನ ಅಂದರೆ ಒಂದು LLB ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಶೀಲ್ ಅರೆಸ್ಟ್ ಆಗಿ 9 ತಿಂಗಳು ಜೈಲು ವಾಸವನ್ನು ಅನುಭವಿಸಿ ಹೊರಗಡೆ ಬಂದಿರುವಂಥದ್ದು. ಯಾವ ರೀತಿಯಾಗಿ ಅವ್ರನ್ನ ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹಾರ ಹಾಕ್ಕೊಂಡು ಕರ್ಕೊಂಡು ಹೊಂಟಾರೆ ನೋಡಿ, ಹೋಗ್ತಾ ಇದ್ದಾರೆ. ಹೆಣ್ಣಿಗೆ ಸಿಗ್ತಾ ಇದ್ದಂಥ ಗೌರವ, ನಮ್ಮ ಭಾರತ ದೇಶ ಹಂಗೆ ಹಿಂಗೆ ಹೆಣ್ಮಕ್ಳಿಗೆ ಅಷ್ಟು ಇಷ್ಟು ಅಂತೆಲ್ಲ ಭಾಷಣದಲ್ಲಿ ಮಾತಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಭಾಷಣದಲ್ಲಿ ಮಾತ್ರ, ರಿಯಾಲಿಟಿ ಅಲ್ಲ.